ಈಗ ವಾಟ್ಸ್ಆಪ್ ಬಳಸದೇ ಇರುವವರು ಕಡಿಮೆ. ಇದೇ ಕಾರಣದಿಂದ ಮೆಟಾ ಒಡೆತನದ ಈ ಮೆಸೆಂಜಿಂಗ್ ಪ್ಲಾಟ್ಫಾರ್ಮ್ ತನ್ನ ಬಳಕೆದಾರರ ಅನುಭವವನ್ನು ಹೆಚ್ಚಿಸಲು ವಿವಿಧ ಅಪ್ಡೇಟ್ಗಳನ್ನು ಪರಿಚಯಿಸುತ್ತಲೇ ಇರುತ್ತೆ. ಇದರಲ್ಲಿ ಟ್ರಾನ್ಸ್ಕ್ರಿಪ್ಟ್ ಕೂಡ ಒಂದು. ಏನಿದು ಹೊಸ ಫೀಚರ್? ಮಾಹಿತಿ ನೋಡೋಣ ಬನ್ನಿ. ಜನಪ್ರಿಯ ಇನ್ಸ್ಟೆಂಟ್ ಮೆಸೇಜಿಂಗ್ ವಾಟ್ಸ್ಆಪ್ ಕ್ರೇಜ್ ಎಷ್ಟು ಇದೆ ಎಂಬುದನ್ನು ಹೇಳಬೇಕಾಗಿಲ್ಲ. ಬದಲಾಗುತ್ತಿರುವ ಸಮಯ ಮತ್ತು ತಂತ್ರಜ್ಞಾನಕ್ಕೆ ಅನುಗುಣವಾಗಿ ವಾಟ್ಸ್ಆಪ್ ಕಾಲಕಾಲಕ್ಕೆ ಹೊಸ ವೈಶಿಷ್ಟ್ಯಗಳನ್ನು ತರುತ್ತೆ. ಅದರಲ್ಲೂ ಯುವಕರನ್ನ ಸೆಳೆಯಲು ವಾಟ್ಸ್ಆಪ್ ಸೂಪರ್ ಫೀಚರ್ಗಳನ್ನ ಪರಿಚಯಿಸ್ತಾ ಇದೆ. ಇದರ ಭಾಗವಾಗಿ ಟ್ರಾನ್ಸ್ಕ್ರಿಪ್ಟ್ ಕೂಡ ಒಂದು. ವಾಟ್ಸ್ಆಪ್ ಪ್ರಪಂಚದಾದ್ಯಂತ ಪ್ರಸಿದ್ಧವಾದ ತ್ವರಿತ ಸಂದೇಶ ಕಳಿಸುವ ಅಪ್ಲಿಕೇಶನ್ ಆಗಿದೆ. ಇದರ ಮೂಲಕ ಸ್ನೇಹಿತರು, ಪರಿಚಿತರು ಹೀಗೆ ಎಲ್ಲರೂ ಯಾವಾಗಲೂ ಸಂಪರ್ಕದಲ್ಲಿರ್ತಾರೆ. ಸ್ನೇಹಿತರೊಂದಿಗೆ ಗಂಟೆಗಟ್ಟಲೆ ಚಾಟ್ ಮಾಡೋದು, ಕರೆಗಳ ಮೂಲಕ ಮಾತನಾಡೋದು ಮಾಡ್ತಿರ್ತಾರೆ. ಹೀಗೆ ವಾಟ್ಸ್ಆಪ್ ಜನರಿಗೆಲ್ಲ ಚೆನ್ನಾಗಿ ಕನೆಕ್ಟ್ ಆಗಿ ಹೋಗಿದೆ. ಮೆಟಾ ಒಡೆತನ ವಾಟ್ಸ್ಆಪ್ ವಾಯ್ಸ್ ಮೆಸೇಜ್ ಟ್ರಾನ್ಸ್ಕ್ರಿಪ್ಟ್ಸ್ ಎಂಬ ಹೊಸ ಫೀಚರ್ ತಂದಿದೆ. ಇದರ ಸಹಾಯದಿಂದ ನೀವು ವಾಯ್ಸ್ ಮೆಸೇಜ್ ಅನ್ನು ಟೆಕ್ಸ್ಟ್ ರೂಪದಲ್ಲಿ ಬದಲಾಯಿಸಬಹುದು. ಮುಂದಿನ ವಾರದಲ್ಲಿ ಬಳಕೆಗೆ ಲಭ್ಯವಾಗಲಿದ್ದು, ಕೆಲ ಆಯ್ದ ಭಾಷೆಗಳು ಮಾತ್ರ ಇದರಲ್ಲಿ ಕಾಣಿಸುತ್ತೆ. ಬ್ಲಾಗ್ ಪೋಸ್ಟ್ ನಲ್ಲಿ ಧ್ವನಿ ಸಂದೇಶ ಕಳಿಸೋದ್ರಿಂದ ಸ್ನೇಹಿತರು ಮತ್ತು ಕುಟುಂಬದೊಂದಿನ ಬಂಧ ಇನ್ನಷ್ಟು ವೈಯಕ್ತಿಕಗೊಳ್ಳಲಿದೆ ಎಂದು ವಾಟ್ಸ್ಆಪ್ ಹೇಳಿದೆ. ನೀವು ನಿಮ್ಮ ಕುಟುಂಬ, ಸ್ನೇಹಿತರಿಂದ ದೂರವಿದ್ದಾಗ ಪ್ರೀತಿ ಪಾತ್ರರ ಧ್ವನಿ ಕೇಳೋದ್ರಿಂದ ಸಂತೋಷ ಇಮ್ಮಡಿಗೊಳ್ಳುತ್ತೆ. ಕೆಲವೊಮ್ಮೆ ಪ್ರಯಾಣ ಅಥವಾ ಇನ್ನಿತರ ಚಟುವಟಿಕೆಗಳ ಮಧ್ಯೆ ಕಾರ್ಯನಿರ್ವಹಿಸುತ್ತಿರುವಾಗ ಅವರ ಧ್ವನಿಯಲ್ಲಿ ಕೇಳಲು ಸಾಧ್ಯವಾಗುವುದಿಲ್ಲ. ಅಂತಹ ಸಂದರ್ಭಗಳಲ್ಲಿ ಉಪಯುಕ್ತವಾಗುವಂತೆ ವಾಯ್ಸ್ ಮೆಸೇಜ್ ಟ್ರಾನ್ಸ್ಕ್ರಿಪ್ಟ್ಗಳನ್ನು ಪರಿಚಯಿಸಲಾಗಿದೆ. ವೈಯಕ್ತಿಕ ಮೆಸೇಜ್ಗಳನ್ನು ನೀವು ಅಲ್ಲದೆ ಬೇರೆ ಯಾರಿಂದಲೂ ಓದಲು ಮತ್ತು ಕೇಳಲು ಸಾಧ್ಯವಿಲ್ಲ ಎಂದು ಭದ್ರತೆಯ ಕುರಿತು ಕಂಪನಿ ತಿಳಿಸಿದೆ. ಈ ಫೀಚರ್ ಅನ್ನ ಆನ್ ಮಾಡಲು ಮೊದಲು ಸೆಟ್ಟಿಂಗ್ಗೆ ಎಂಟ್ರಿ ಕೊಡಿ. ನಂತರ ಚಾಟ್ಸ್ ವಿಭಾಗಕ್ಕೆ ತೆರಳಿ ಅಲ್ಲಿ ವಾಯ್ಸ್ ಮೆಸೇಜ್ ಟ್ರಾನ್ಸ್ಕ್ರಿಪ್ಟ್ಗೆ ಹೋಗಬೇಕು. ಅಲ್ಲಿ ಸುಲಭವಾಗಿ ಟ್ರಾನ್ಸ್ಕ್ರಿಪ್ಟ್ ಆನ್ ಅಥವಾ ಆಫ್ ಮಾಡಬಹುದು. ನಿಮ್ಮ ಪ್ರತಿಲಿಪಿ ಭಾಷೆಯನ್ನ ಆಯ್ಕೆ ಮಾಡಿಕೊಳ್ಳಬಹುದು. ಮೆಸೇಜ್ ಮೇಲೆ ದೀರ್ಘವಾಗಿ ಒತ್ತುವ ಮೂಲಕ ಮತ್ತು ಟ್ರಾನ್ಸ್ಕ್ರೈಬ್ ಮೇಲೆ ಟ್ಯಾಪ್ ಮಾಡುವ ಮೂಲಕ ಈ ಫೀಚರ್ ಅನ್ನ ಆಯ್ಕೆ ಮಾಡಬಹುದು. ಈ ಅನುಭವವನ್ನ ನಿರ್ಮಿಸಲು, ಅದನ್ನ ಇನ್ನಷ್ಟು ಉತ್ತಮಗೊಳಿಸಲು ಮತ್ತು ಹೆಚ್ಚು ತಡರಹಿತವಾಗಿಸಲು ನಾವು ಉತ್ಸುಕರಾಗಿದ್ದೇವೆ ಎಂದು ವಾಟ್ಸ್ಆಪ್ ಹೇಳಿದೆ. ತಮಗೆ ಪ್ರತಿದಿನ ತಮ್ಮ ಸ್ನೇಹಿತರು, ಸಂಬಂಧಿಕರು, ಇತರರು ವಿವಿಧ ರೀತಿಯ ಸಂದೇಶಗಳು, ವಿಡಿಯೋಗಳು, ಪೋಸ್ಟ್ಗಳನ್ನ ಮಾಡ್ತಿರ್ತಾರೆ. ಅವುಗಳನ್ನ ವಾಟ್ಸ್ಆಪ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್ಗಳಲ್ಲಿ ಪೋಸ್ಟ್ ಮಾಡ್ತಿರ್ತಾರೆ. ಶುಭೋದಯಗಳು, ಉಲ್ಲೇಖಗಳು, ಸುದ್ದಿಗಳು ಹೀಗೆ ಹಲವು ರೀತಿಯ ವಿಷಯಗಳನ್ನ ನಮ್ಮೊಂದಿಗೆ ಹಂಚಿಕೊಳ್ಳಲು ಪೋಸ್ಟ್ಗಳನ್ನ ಹಾಕ್ತಿರ್ತಾರೆ. ನಮಗೆ ವೈಯಕ್ತಿಕವಾಗಿ ಪೋಸ್ಟ್ಗಳನ್ನ ಹಾಕಿದ್ರೆ ನಾವು ನೋಡಿ ಪ್ರತಿಕ್ರಿಯೆ ನೀಡೋದು, ಲೈಕ್ ಮಾಡಬಹುದಿತ್ತು. ಕೆಲವರು ಸ್ಟೇಟಸ್ಗಳಲ್ಲಿ ಫೋಟೋಗಳು, ವಿಡಿಯೋಗಳು, ಉಲ್ಲೇಖಗಳು, ಸುದ್ದಿಗಳನ್ನ ಪೋಸ್ಟ್ ಮಾಡ್ತಿರ್ತಾರೆ. ಅಂತಹವುಗಳಲ್ಲಿ ಚೆನ್ನಾಗಿರುವುದನ್ನ ನೋಡಿ ನಾವು ಕೂಡ ಚೆನ್ನಾಗಿದೆ, ವಿಡಿಯೋ ಇಷ್ಟವಾಯಿತು ಅಂತ ಅಂದ್ಕೊಳ್ತೇವೆ. ಇದೇ ಪೋಸ್ಟ್ಗಳು ಇನ್ಸ್ಟಾಗ್ರಾಮ್, ಫೇಸ್ಬುಕ್ಗಳಲ್ಲಿ ಸ್ಟೇಟಸ್ ಆಯ್ಕೆಯಲ್ಲಿ ಹಾಕಿದ್ರೆ ಸರಳವಾಗಿ ಲೈಕ್ ಕೂಡ ಮಾಡಬಹುದು. ಆದರೆ ವಾಟ್ಸ್ಆಪ್ ಸ್ಟೇಟಸ್ ನಲ್ಲಿ ಬರುವ ಫೋಟೋಗಳಿಗೆ, ವಿಡಿಯೋಗಳಿಗೆ, ಉಲ್ಲೇಖಗಳಿಗೆ ಲೈಕ್ಗಳನ್ನ ನೀಡಲು ಸಾಧ್ಯವಿರಲಿಲ್ಲ. ಈ ವೈಶಿಷ್ಟ್ಯವನ್ನ ವಾಟ್ಸ್ಆಪ್ ತನ್ನ ಬಳಕೆದಾರರಿಗೆ ಲಭ್ಯವಾಗುವಂತೆ ಮಾಡಿದೆ. ಅಂದ್ರೆ ಈಗ ನೀವೆಲ್ಲರೂ ನಿಮಗೆ ಇಷ್ಟವಾದ ವಾಟ್ಸ್ಆಪ್ ಸ್ಟೇಟಸ್ಗೆ ಲೈಕ್ಗಳನ್ನ ನೀಡಬಹುದು. ಈ ಫೋಟೋದಲ್ಲಿ ಲೈಕ್ ಮಾಡುವ ಆಪ್ಷನ್ ಕೂಡ ಕೊಡಲಾಗಿದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಎನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.